ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುವ ಐಪಿಎಲ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಕಾದಾಟವನ್ನು ನಡೆಸಲಿದೆ. ಎರಡನೇ ಬಾರಿ ಐಪಿಎಲ್ ಟ್ರೋಫಿಯನ್ನು ಮುಡಿಗೇರಿಸಿಕೊಳ್ಳಲು ಎರಡು ತಂಡಗಳು ಎದುರು ನೋಡ್ತಾ ಇದೆ. ಈ ಬಾರಿ ಟೂರ್ನಿಯಲ್ಲಿ ಉಭಯ ತಂಡಗಳು ಒಟ್ಟು 3 ಬಾರಿ ಕಾದಾಟವನ್ನು ನಡೆಸಿದೆ. 2ರಲ್ಲಿ ಆರ್ಸಿಬಿ ಗೆದ್ದಿದ್ರೆ 1ರಲ್ಲಿ ಜಿಟಿ ಗೆದ್ದಿದೆ. ಅದರಲ್ಲಿಯೂ ವಿಶೇಷವಾಗಿ ಫೈನಲ್ ನಡೆಯುವ ಅಹಮದಾಬಾದ್ನಲ್ಲಿ ಆರ್ಸಿಬಿ ಲೀಗ್ ಹಂತದಲ್ಲಿ ಒಮ್ಮೆ ಸೋತಿತ್ತು. ರಜತ್ ಪಾಟಿದಾರ್ ನಾಯಕತ್ವದ ಆರ್ಸಿಬಿ ಹಾಗೂ ಶುಭ್ಮನ್ ಗಿಲ್ ನಾಯಕತ್ವದ ಜಿಟಿ ತಂಡಗಳು ಮೊದಲನೇ ಕ್ವಾಲಿಫೈಯರ್ನಲ್ಲಿ ಕೊನೆಯ ಬಾರಿ ಕಾದಾಟವನ್ನು ನಡೆಸಿದ್ವು. ಈ ಪಂದ್ಯದಲ್ಲಿ ಆರ್ಸಿಬಿ 92 ರನ್ಗಳ ಭರ್ಜರಿ ಜಯವನ್ನು ದಾಖಲಿಸಿ ನೇರವಾಗಿ ಫೈನಲ್ಗೆ ಲಗ್ಗೆ ಇಟ್ಟಿತ್ತು. ಆದರೆ ಇಲ್ಲಿ ಸೋಲು ಅನುಭವಿಸಿದ್ದ ಗುಜರಾತ್ ಟೈಟನ್ಸ್ ಎರಡನೇ ಕ್ವಾಲಿಫೈಯರ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಸೋಲಿಸುವ ಮೂಲಕ ಫೈನಲ್ ಅನ್ನು ಪ್ರವೇಶಿಸಿದೆ. ಆ ಮೂಲಕ 2022ರ ಬಳಿಕ ಎರಡನೇ ಐಪಿಎಲ್ ಕಪ್ ಗೆಲ್ಲಲು ಗಿಲ್ ಬಳಗ ಎದುರು ನೋಡ್ತಾ ಇದೆ. ಗುಜರಾತ್ ಟೈಟನ್ಸ್ ಮಣಿಸಲು ಆರ್ಸಿಬಿ ರಣತಂತ್ರ ಹೇಗಿರಬೇಕು ಎಂಬ ಬಗ್ಗೆ ಈಗ ಹೇಳುವುದಾದ್ರೆ, ಗಿಲ್ ಸಾಯಿ ಸುದರ್ಶನ್ ಜೋಡಿ ಮುರಿಯಬೇಕು. ಈ ಸೀಸನ್ನಲ್ಲಿ ಗುಜರಾತ್ ಟೈಟನ್ಸ್ ತಂಡದ ಯಶಸ್ಸಿನಲ್ಲಿ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಅವರ ಪಾತ್ರ ಮಹತ್ತರವಾಗಿದೆ. ಈ ಇಬ್ಬರು ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿದ್ದಾರೆ. ಈ ಜೋಡಿ ತಮ್ಮ ಅದ್ಭುತ ಫಾರ್ಮ್ ಮೂಲಕ ಗುಜರಾತ್ ತಂಡವನ್ನ ಹಲವು ಪಂದ್ಯಗಳಲ್ಲಿ ಗೆಲ್ಲಿಸಿದ್ದಾರೆ. ಈ ಇಬ್ಬರು ಜಿಟಿಗೆ ಕೀ ಬ್ಯಾಟ್ಸ್ಮನ್ಗಳಾಗಿದ್ದಾರೆ. ಹಾಗಾಗಿ ಆರ್ಸಿಬಿ ತಂಡ ಈ ಇಬ್ಬರನ್ನ ದೊಡ್ಡ ಜೊತೆಯಾಟವಾಡಲು ಅವಕಾಶ ನೀಡಬಾರದು. ಪವರ್ ಪ್ಲೇನಲ್ಲಿ ಈ ಇಬ್ಬರನ್ನ ಔಟ್ ಮಾಡಲು ಆರ್ಸಿಬಿ ಬೌಲಿಂಗ್ ವಿಭಾಗ ಉತ್ತಮ ರಣತಂತ್ರವನ್ನು ರೂಪಿಸಬೇಕು. ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಮಾಡಿದಂತೆ ಅಹಮದಾಬಾದ್ನಲ್ಲಿಯೂ ಈ ಜೋಡಿಯನ್ನ ಬೇಗ ಕಟ್ಟಿಹಾಕಬೇಕಾಗುತ್ತೆ. ಜೋಸ್ ಬಟ್ಲರ್ ಅನ್ನ ಬೇಗ ಔಟ್ ಮಾಡಬೇಕು. ಜೋಸ್ ಬಟ್ಲರ್ ಅವರು ಕೂಡ ಜಿಟಿ ತಂಡದಲ್ಲಿ ಬ್ಯಾಟಿಂಗ್ನಲ್ಲಿ ಮಿಂಚಿದ್ದಾರೆ. ಅವರು ಇಲ್ಲಿಯವರೆಗೆ 501 ರನ್ಗಳನ್ನು ಗಳಿಸಿದ್ದಾರೆ. ಇವರು ಫೈನಲ್ ಸೇರಿದಂತೆ ಪ್ರಮುಖ ಪಂದ್ಯಗಳಲ್ಲಿ ಮ್ಯಾಚ್ ವಿನ್ನರ್ ಆಗಿದ್ದಾರೆ. ಹಾಗಾಗಿ ಆರ್ಸಿಬಿ ಇಂಗ್ಲೆಂಡ್ ಆಟಗಾರನ ಈ ಸೀಸನ್ನಲ್ಲಿ ವೀಕ್ನೆಸ್ ಅನ್ನ ಅರಿತು ಅದಕ್ಕೆ ತಕ್ಕಂತೆ ರಣತಂತ್ರವನ್ನು ರೂಪಿಸಿಕೊಂಡು ಅಂಗಣಕ್ಕೆ ಪ್ರವೇಶಿಸಬೇಕಾಗುತ್ತೆ. ಗಿಲ್ ಹಾಗೂ ಸಾಯಿ ಸುದರ್ಶನ್ ವಿಫಲರಾದರೂ ಜೋಸ್ ಬಟ್ಲರ್ ಕೊನೆಯವರೆಗೂ ಬ್ಯಾಟ್ ಮಾಡಿ ಪಂದ್ಯದ ದಿಕ್ಕನ್ನ ಬದಲಿಸುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಹಾಗಾಗಿ ಆರ್ಸಿಬಿ ಟೀಮ್ ಮ್ಯಾನೇಜ್ಮೆಂಟ್ ಜೋಸ್ ಬಟ್ಲರ್ ಅವರನ್ನ ದೀರ್ಘಾವಧಿ ಕ್ರೀಸ್ನಲ್ಲಿ ಉಳಿಯಲು ಬಿಡಬಾರದು. ರಶೀದ್ ಖಾನ್ ಎಚ್ಚರಿಕೆಯಿಂದ ಆಡಬೇಕು. ಆರ್ಸಿಬಿ ತಂಡ ಅಹಮದಾಬಾದ್ನಲ್ಲಿ ಕೊನೆಯ ಪಂದ್ಯದಲ್ಲಿ ಹೀನಾಯ ಸೋಲು ಅನುಭವಿಸಿತ್ತು. ಆ ಪಂದ್ಯದಲ್ಲಿ ದೇವದತ್ ಪಡಿಕ್ಕಲ್ ಹಾಗೂ ವಿರಾಟ್ ಕೊಹ್ಲಿ ಬಿಟ್ಟರೆ ಇನ್ನುಳಿದ ಬ್ಯಾಟರ್ಗಳು ಜಿಟಿ ಬೌಲಿಂಗ್ ದಾಳಿಗೆ ಶರಣಾಗಿದ್ರು. ಈ ಪಂದ್ಯದಲ್ಲಿ ರಶೀದ್ ಖಾನ್ ಸ್ಪಿನ್ ಮೋಡಿಯ ಮೂಲಕ ಮಿಂಚಿದ್ರು. ಆದರೆ ಫೈನಲ್ ನಡೆಯುವ ನರೇಂದ್ರ ಮೋದಿ ಕ್ರೀಡಾಂಗಣದ ಬೌಂಡರಿ ಲೈನ್ನ ಅಂತರ ದೊಡ್ಡದಾಗಿದೆ. ಹಾಗಾಗಿ ಆರ್ಸಿಬಿ ರಶೀದ್ ಖಾನ್ ಎದುರು ಸ್ಟ್ರೈಕ್ ರೊಟೇಟ್ ಮಾಡುತ್ತಾ ಕೆಟ್ಟ ಎಸೆತಗಳು ಬಂದಾಗ ಮಾತ್ರ ಸಿಕ್ಸರ್ ಬೌಂಡರಿ ಬಾರಿಸಬೇಕು. ಪವರ್ ಪ್ಲೇನಲ್ಲಿ ರಬಾಡ, ಸಿರಾಜ್ ಎದುರು ಎಚ್ಚರಿಕೆ ಅಗತ್ಯ. ಗುಜರಾತ್ ತಂಡದಲ್ಲಿ ಇಲ್ಲಿಯವರೆಗಿನ ಯಶಸ್ಸಿನಲ್ಲಿ ಕಗಿಸೋ ರಬಾಡ ಮತ್ತು ಮೊಹಮ್ಮದ್ ಸಿರಾಜ್ ಅವರ ಕೊಡುಗೆ ಬಹಳಷ್ಟಿದೆ. ರಬಾಡ 28 ವಿಕೆಟ್ಗಳ ಮೂಲಕ ಪರ್ಪಲ್ ಕ್ಯಾಪ್ ಬೌಲರ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಸಿರಾಜ್ ಈ ಟೂರ್ನಿಯಲ್ಲಿ 18 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಈ ಇಬ್ಬರು ಪವರ್ ಪ್ಲೇನಲ್ಲಿ ಪರಿಣಾಮಕಾರಿಯಾಗಿ ಬೌಲ್ ಮಾಡುತ್ತಾರೆ. ಹಾಗಾಗಿ ಈ ಇಬ್ಬರನ್ನ ಹೊಸ ಚೆಂಡಿನಲ್ಲಿ ಆರ್ಸಿಬಿ ಬ್ಯಾಟ್ಸ್ಮನ್ಗಳು, ವಿಶೇಷವಾಗಿ ಓಪನರ್ಸ್ ವಿರಾಟ್ ಕೊಹ್ಲಿ ಹಾಗೂ ವೆಂಕಟೇಶ್ ಅಯ್ಯರ್ ಸಮರ್ಥವಾಗಿ ಎದುರಿಸಬೇಕು. ವಿರಾಟ್ ಕೊಹ್ಲಿ ಅವರ ಪಾತ್ರ ಈ ಪಂದ್ಯದಲ್ಲಿ ಅತ್ಯಂತ ಮಹತ್ತರದಾಗಲಿದೆ. ಆರಂಭದಲ್ಲಿ ಆಕ್ರಮಣಕಾರಿ ಬ್ಯಾಟಿಂಗ್ ತಂಡಕ್ಕೆ ಉತ್ತಮ ವೇಗ ನೀಡಬಹುದಾದರೂ ಇನ್ನಿಂಗ್ಸ್ ಅನ್ನು ನಿಯಂತ್ರಿಸುವುದು, ಸಿಂಗಲ್ಸ್ ಹಾಗೂ ಡಬಲ್ಸ್ ಮೂಲಕ ಸ್ಟ್ರೈಕ್ ರೊಟೇಟ್ ಮಾಡುವುದು ಮತ್ತು ಸರಿಯಾದ ಸಮಯದಲ್ಲಿ ವೇಗ ಹೆಚ್ಚಿಸುವ ಕೊಹ್ಲಿಯ ಸಾಮರ್ಥ್ಯ ಸಾಮಾನ್ಯ ಸ್ಪರ್ಧಾತ್ಮಕ ಮೊತ್ತ ಮತ್ತು ಪಂದ್ಯ ಗೆಲ್ಲಿಸಲು ಮೊತ್ತದ ನಡುವಿನ ಪ್ರಮುಖ ವ್ಯತ್ಯಾಸವಾಗಬಹುದು. ಪವರ್ ಪ್ಲೇ ಹೋರಾಟದಲ್ಲಿ ಮೇಲುಗೈ. ಮೊದಲ 6 ಓವರ್ಗಳಲ್ಲಿ ಪ್ರಾಬಲ್ಯ ಸಾಧಿಸುವಂತಹ ತಂಡ ಪಂದ್ಯದಲ್ಲಿ ನಿರ್ಣಾಯಕ ಮುನ್ನಡೆ ಪಡೆಯುವ ಸಾಧ್ಯತೆ ಇದೆ. ಆರ್ಸಿಬಿ ಬ್ಯಾಟರ್ಗಳು ಆಕ್ರಮಣಕಾರಿಯಾಗಿದ್ದರೂ ಲೆಕ್ಕಾಚಾರದ ಆಟವನ್ನು ಪ್ರದರ್ಶಿಸಬೇಕು. ಅದೇ ವೇಳೆ ಬೌಲರ್ಗಳ ಎದುರಾಳಿ ತಂಡಕ್ಕೆ ಸುಲಭವಾಗಿ ಬೌಂಡರಿಗಳನ್ನು ಬಿಟ್ಟುಕೊಡದೆ ಒತ್ತಡವನ್ನು ಕಾಯ್ದುಕೊಳ್ಳುವುದು ಅತ್ಯಗತ್ಯ. ಡೆತ್ ಓವರ್ಗಳ ಬೌಲಿಂಗ್ ಯೋಜನೆ ಪೂರ್ಣಗೊಳಿಸಬೇಕು. ಜಿಟಿ ತಂಡದಲ್ಲಿ ಕೊನೆಯ ಓವರ್ಗಳಲ್ಲಿ ವೇಗವಾಗಿ ರನ್ ಗಳಿಸುವ ಸಾಮರ್ಥ್ಯ ಹೊಂದಿರುವ ಹಲವು ಫಿನಿಷರ್ಗಳಿದ್ದಾರೆ. ಆದ್ದರಿಂದ ಆರ್ಸಿಬಿ ಬೌಲರ್ಗಳು ಒತ್ತಡದ ಪರಿಸ್ಥಿತಿಯಲ್ಲೂ ನಿಖರ ರ್ಯಾಂಕ್ಗಳು, ಸ್ಲೋವರ್ ಬಾಲ್ಗಳು ಮತ್ತು ವೈಡ್ ಲೈನ್ಗಳನ್ನು ಸಮರ್ಥವಾಗಿ ಬಳಸಬೇಕು. ಇದರಿಂದ ಎದುರಾಳಿಯ ಕೊನೆಯ ಹಂತದ ರನ್ಗಳ ಹರಿವನ್ನು ನಿಯಂತ್ರಿಸಬಹುದು. ಫೀಲ್ಡಿಂಗ್ನಲ್ಲಿ ಎಡವಿದರೆ ಖೇಲ್ ಖತಮ್. ಫೈನಲ್ ಪಂದ್ಯಗಳು ಬಹುತೇಕ ಸಣ್ಣ ಸಣ್ಣ ಕ್ಷಣಗಳಿಂದಲೇ ನಿರ್ಧಾರವಾಗುತ್ತೆ. ಚುರುಕಾದ ಕ್ಯಾಚ್ಗಳು, ಬೌಂಡರಿ ರೇಖೆಯ ಬಳಿ ಅಥ್ಲೆಟಿಕ್ ಫೀಲ್ಡಿಂಗ್ ಹಾಗೂ ನೇರ ಥ್ರೋ ಮೂಲಕ ರನ್ಔಟ್ ಮಾಡುವ ಅವಕಾಶಗಳು ಹೈ ಪ್ರೆಷರ್ ಪಂದ್ಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸಬಹುದು. ಆರ್ಸಿಬಿ ಫೀಲ್ಡಿಂಗ್ನಲ್ಲಿ ತಪ್ಪುಗಳಿಗೆ ಅವಕಾಶ ನೀಡದೆ ಅತ್ಯುತ್ತಮ ಪ್ರದರ್ಶನವನ್ನ ನೀಡಬೇಕಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.